ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಂಗಳೂರು ಬನ್ಸ್ ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾವು ಪಚ್ಚಬಾಳೆಹಣ್ಣು ತಗೊಂಡಿದ್ದೀವಿ. ಪಚ್ಚಬಾಳೆಹಣ್ಣೆ ತಗೋಬೇಕು, ಇಲ್ಲದಿದ್ದರೆ ಚೆನ್ನಾಗಿ ಬರೋಲ್ಲ. ಪಚ್ಚಬಾಳೆಹಣ್ಣು ತುಂಬ ಹಣ್ಣಾಗಿರೋದನ್ನ ತಗೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾವು ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ನಾವು ಅಂದರೆ ಬನ್ಸಿಗೆ ಸ್ವಲ್ಪ ಟೇಸ್ಟ್ ಬೇಕಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಸಕ್ಕರೆ ಬಳಸ್ತಾ ಇದ್ದೀವಿ. ನೀವು ಬೇಕಾದರೆ ಸಕ್ಕರೆ ಇಷ್ಟ ಇಲ್ಲದಿದ್ದವರು ಬೇಕಾದರೆ ಬಿಳಿ ಬೆಲ್ಲ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ಆದರೆ ಸಕ್ಕರೆ ಬಳಸಿದ್ರೇ ಒರಿಜಿನಲ್ ಟೇಸ್ಟ್ ಬರುತ್ತೆ. ಈಗ ನಾವು ಈಗ ಅದನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅಂದರೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೇ ಬಾಳೆಹಣ್ಣು, ಸಕ್ಕರೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಒಂದು ಪಾತ್ರೆಗೆ ನಾವಿಲ್ಲಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀವಿ. ಆಮೇಲೆ ಒಂದು ಕಪ್ ಅಂದರೆ ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀವಿ. ಹಾಗೆ ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀವಿ. ನೀವು ಎಷ್ಟು ಕ್ವಾಂಟಿಟಿ ಅಥವಾ ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾವಿಲ್ಲಿ ಅರ್ಧ ಕೆ.ಜಿಗೆ ಮಾಡ್ತಿರೋದ್ರಿಂದ ಇಲ್ಲಿ ನಾವು ಎರಡು ಬಾಳೆಹಣ್ಣು ಯೂಸ್ ಮಾಡಿದ್ದೀವಿ, ತುಂಬ ಹಣ್ಣಾಗಿರೋಂಥದ್ದು. ಈಗ ಆ ಪೇಸ್ಟ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಂದರೆ ಮೈದಾ ಹಿಟ್ಟು ಹಾಕ್ಕೊಳ್ತಾ ನೀವು ಚಪಾತಿ ಮಾಡೋ ಹದಕ್ಕೆ ನೀವು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಳ್ತಾ ಕಳಿಸ್ಬೇಕು. ಒಂದೇ ಸಲ ನೀವು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ, ಇಲ್ಲಾಂದ್ರೆ ಒಂದು ಕಡೆ ಟೇಸ್ಟ್ ಬರೋಲ್ಲ. ಈಗ ನೋಡಿ, ಫೈನಲ್ ಆಗಿ ಇಷ್ಟ ಆದಮೇಲೆ ಲಾಸ್ಟಿಗೆ ಒಂದು ಸ್ಪೂನಷ್ಟು ನಾವಿಲ್ಲಿ ಎಣ್ಣೆ ಹಾಕಿ ಅದಕ್ಕೊಂದ್ಸಲ ಇನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು ಇದನ್ನ 6ರಿಂದ 7 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಚೆನ್ನಾಗಿ ಒಂದ್ಸಲ ನೋಡಿ ಈ ಥರ ನಾದ್ಬಿಟ್ಟು ಚಪಾತಿ ಹದಕ್ಕೆ ಬರಬೇಕಾಗುತ್ತೆ. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಟಾದಮೇಲೆ ಇನ್ನೂ ಒಂದು ಸ್ವಲ್ಪ ತೆಳ್ಳಗಾಗುತ್ತೆ. ಈಗ ನೋಡಿ, ಒಂದು 6ರಿಂದ 7 ಗಂಟೆ ಅಂತೂ ಬಿಡಬೇಕು. ಬಟ್ ಇಲ್ಲಿ ನಾವು ಬಿಟ್ಟಿರೋದು ಬರೀ 2 ಗಂಟೆ ಮಾತ್ರ ಬಿಟ್ಟಿದ್ದೀವಿ. ಯಾಕಂದರೆ ಒಂದು ಸ್ವಲ್ಪ ಬೇಗ ಮಾಡಬೇಕು ಅಂತ ಆಯಿತು ಮನೆಯಲ್ಲಿ. ಹಾಗಾಗಿ 2 ಗಂಟೆಗೆ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಈಗ ನೋಡಿ, ಇದು ಚಪಾತಿ ಹಿಟ್ಟಿಗೆ ಅಂದರೆ ಚಪಾತಿ ಮಾಡಬೇಕಾದ್ರೆ ನಾವಿಲ್ಲಿ ಉಂಡೆ ಕಲಿಸ್ಕೊತೀವಲ್ಲ, ಆ ಥರ ನಾವಿಲ್ಲಿ ದಪ್ಪ ಕಲಿಸ್ಕೊಂಡಿದ್ವಿ. ಸ್ವಲ್ಪ ನಾವಿಲ್ಲಿ ಬನ್ಸ್ ಮಾಡಬೇಕಾದ್ರೆ ಇಲ್ಲೊಂದು ಸ್ವಲ್ಪ ದಪ್ಪನೇ ಬೇಕಾಗುತ್ತೆ ಹಿಟ್ಟು, ಚಪಾತಿ ಥರ ತೆಳ್ಳಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ನೋಡಿ ಇಷ್ಟಿಷ್ಟು ದೊಡ್ಡ ಉಂಡೆ ಮಾಡಿಟ್ಕೊಂಡಿದ್ದೀವಿ. ಈಗ ಆ ಉಂಡೆನ ಚಪಾತಿ ಮಾಡೋ ಮನೆಯಲ್ಲಿ ಅಕಸ್ಮಾತ್ ಏನಾದ್ರು ಮೈದಾ ಹಿಟ್ಟು ಇರಲಿಲ್ಲ ಅಂದರೆ ನೀವು ಬೇಕಾದ್ರೆ ಗೋಧಿ ಹಿಟ್ಟು ಹಾಕ್ಬೇಕಾದ್ರೆ ನೀವು ಲಟ್ಟಿಸ್ಕೋಬೋದು. ಹಾಗೆ ಮತ್ತು ಇದನ್ನ ಜಾಸ್ತಿ ದಪ್ಪ ಅಂದರೆ ಅಗಲ ಜಾಸ್ತಿ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನೋಡಿ ಮೀಡಿಯಮಲ್ಲಿ ತೋರಿಸ್ತೀನಿ. ಇದಿಷ್ಟಾದರೆ ಸಾಕು, ಇಷ್ಟ ಅಗಲ. ಜಾಸ್ತಿ ಅಗಲ ಮಾಡಿದರೆ ಅದು ಚೆನ್ನಾಗೂ ಆಗಲ್ಲ, ಬನ್ಸ್ ಶೇಪಲ್ಲಿ ಬರೋಲ್ಲ. ಬನ್ಸ್ ಯಾವಾಗಿದ್ದರೂ ಇಷ್ಟೇ ಅಗಲ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನ ನೀವು ಬೇಕಾದ್ರೆ ಒಂದೊಂದನ್ನೇ ಸಪ್ರೇಟಾಗಿ ಬೇಯಿಸ್ಕೊತ ಇರ್ಬೋದು, ಒಬ್ಬರು ಮಾಡಿದಾಗ ಇನ್ನೊಬ್ಬರು ಬೇಕಾದರೆ. ಇಲ್ದಿದ್ರೆ ನೀವೆಲ್ಲ ಒಟ್ಟಿಗೆ ಬೇಕಾದ್ರೆ ಮಾಡಿಟ್ಕೊಂಡು ಲಾಸ್ಟಿಗೆ ಒಂದೇ ಸಲ ನೀವು ಬೇಕಾದ್ರೆ ಬೇಯಿಸ್ಬೋದು. ಈಗ ಫೈನಲ್ ಆಗಿ ನೋಡಿ, ನಾವು 4-5 ಮಾಡಿಟ್ಕೊಂಡಿದ್ದೀವಿ. ಈಗ ನಿನ್ನೆ ಮಾಡಿದ್ದು ಎಣ್ಣೆನೇ ಇತ್ತು, ನಾವು ಪಕೋಡಕ್ಕೆ ಕರೆದಿದ್ದು ಎಣ್ಣೆ, ಅದರಲ್ಲೇ ನಾವೀಗ ಬೇಯಿಸ್ತಾ ಇದ್ದೀವಿ. ಈಗ ನೋಡಿ, ಒಂದೊಂದೇ ಬಿಟ್ಬಿಟ್ಟು ಅಂದರೆ ನಿಧಾನ ಬಿಡಬೇಕು, ಯಾಕಂದರೆ ಎಣ್ಣೆ ಆರುತ್ತೆ. ಇಲ್ದಿದ್ರೆ ನೀವು ಎಣ್ಣೆ ಬೇಯಿಸೋಕ್ಕೆ ನೀವು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ರೇ ಒಳ್ಳೆಯದು. ಈಗ ನೋಡಿ, ಅದ್ರ ಮೇಲ್ಗಡೆ ನೀವು ಸೌಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇರಬೇಕು, ಆವಾಗ ಅದು ಉಬ್ಬಿಟ್ಟು ಟೇಸ್ಟ್ ಬರುತ್ತೆ. ಮತ್ತು ಸ್ವಲ್ಪ ಮಗ್ಚಾಕಬೇಕಾದ್ರೆಲ್ಲ ಎಣ್ಣೆ ಆರುತ್ತೆ, ಸ್ವಲ್ಪ ಜೋಪಾನವಾಗಿ ಮಾಡಬೇಕು. ನೋಡಿ, ಇದು ಮಾಡಬೇಕಾದ್ರೆಲ್ಲ ಸ್ವಲ್ಪ ಎಣ್ಣೆ ಆರ್ತು ಹಾಕಬೇಕಾದ್ರೂ ಅಷ್ಟೇ, ಮಗ್ಚಾಕಬೇಕಾದ್ರೂ ಅಷ್ಟೇ. ಇಲ್ದಿದ್ರೆ ನೀವು ಮಗ್ಚಾಕೋಕ್ಕೆ ಇನ್ನೊಂದು ಥರ ಅದು ತೋರಿಸ್ತೀನಿ ರೀ ನೆಕ್ಸ್ಟ್ ಇಲ್ಲೇ, ಅದಕ್ಕೆ ಏನು ಹೆಸ್ರು ಹೇಳ್ತಾರಂತ ಗೊತ್ತಿಲ್ಲ. ಅದನ್ನ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು. ಇದು ಇನ್ನೂ ಚೆನ್ನಾಗಿ ಉಬ್ಬಬೇಕಾದ್ರೆ ಅದ್ರ ಮೇಲೆ ಎಣ್ಣೆ ನೀವು ಹಾಕ್ತಾ ಇರಬೇಕು. ಇದು ಸ್ವಲ್ಪ ಎಣ್ಣೆ ಹಾಕಿರೋ ಬಾಣಲಿ ಸ್ವಲ್ಪ ಚಿಕ್ಕದು ಇರೋದ್ರಿಂದ ಅದು ಜಾಸ್ತಿ ಉಬ್ಬಕ್ಕಾಗ್ತಾ ಇಲ್ಲ. ಅದ್ರ ಮೇಲೆ ಎಣ್ಣೆ ಹಾಕಿದರೆ ನೀವು ಉಬ್ಬುತ್ತೆ. ನೋಡಿ, ಫೈನಲಿಗೆ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರದ್ದು ಇಟ್ಕೊಂಡ್ರೆ ಮಗ್ಚಾಕೋಕ್ಕೆಲ್ಲ ಈಸಿ ಆಗುತ್ತೆ. ನೋಡಿ, ಫೈನಲಾಗಿ ಕಲರ್ ಯಾವ ಕಲರ್ ಚೆನ್ನಾಗಿ ಬಂದಿದೆ. ಇಷ್ಟು ಕಲರ್ ಆದಮೇಲೆ ಬೇಕಾದರೆ ತೆಗಿಬೋದು ಚೆನ್ನಾಗಿ ಬೆಂದಿದೆ ಅಂತ. ಮತ್ತು ತುಂಬ ಚೀಚಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ ಟೇಸ್ಟು. ಈಗ ನೋಡಿ, ಫೈನಲ್ ಆಗಿ ನಾವು ಇಲ್ಲಿ ಒಂದು 12 ಬನ್ಸ್ ರೆಡಿ ಆಗಿದೆ. ಇದಿಷ್ಟಕ್ಕೆ ಫುಲ್ಲು ನಾವಿಲ್ಲಿ ಅರ್ಧ ಕೆ.ಜಿ ಮೈದಾ ಹಿಟ್ಟನ್ನ ನಾವಿಲ್ಲಿ ಬಳಸಿದ್ದೀವಿ. ಫೈನಲಾಗಿ ನೋಡಿ, ಟೀ ಜೊತೆ ನಾವಿಲ್ಲಿ ಬನ್ಸ್ ತಿಂತಾಯಿದ್ದೀವಿ. ಸಖತ್ ಟೇಸ್ಟಿಯಾಗಿದೆ, ಮಾತ್ರ ಚೆನ್ನಾಗಿ ಬಂದಿದ್ದು. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.